ಮಹಿಳಾ ಮೀಸಲಾತಿ ಬಿಲ್ ಪ್ರಹಸನದಲ್ಲಿ ಇಡೀ ಭಾರತದ ಮಹಿಳೆಯರಿಗೆ ಅನ್ಯಾಯ ಆಗಿದೆ, ದ್ರೋಹ ಆಗಿದೆ, ಸೋಲಾಗಿದೆ. ಈ ಇಡೀ ಪ್ರಹಸನದಲ್ಲಿ ಗೆದ್ದಿದ್ದು ಕೇವಲ ರಾಜಕಾರಣವೇ ಹೊರತು ಮಹಿಳೆಯರಲ್ಲ. ಈ ದೇಶದ ಅರ್ಧ ಜನಸಂಖ್ಯೆಯಷ್ಟು ಇರುವಂತಹ ಮಹಿಳೆಯರಿಗೆ ಸಿಗಬೇಕಾದಂತಹ ಹಕ್ಕು ಅಧಿಕಾರಕ್ಕಾಗಿ ಕಳೆದ 40 ವರ್ಷಗಳಿಂದ ಹೋರಾಟಗಳು ನಡೆದಿದೆ. 1996ರಿಂದ ಟೇಬಲ್ಗಳ ಮೇಲೆ ಈ ಒಂದು ಬಿಲ್ ಮಂಡನೆ ಆಗಿದೆ. ಆದರೆ ಇಲ್ಲಿಯವರೆಗೆ ಆ ವಿಚಾರದಲ್ಲಿ ಒಮ್ಮತ ಮೂಡದೇ ಇರುವುದು ಈ ಭಾರತದ ನಾರಿಯರ ದುರಾದೃಷ್ಟವೇ ಸರಿ. 2029ರ ಚುನಾವಣಾ ರಾಜಕೀಯದಲ್ಲಿ ಸೋಲು ಗೆಲುವು ಲೆಕ್ಕಾಚಾರ ಮಹಿಳೆಯರ ಹಕ್ಕಿಗಿಂತ ದೊಡ್ಡದಾಯಿತು. ಮಹಿಳೆಯರ ಬಿಲ್ನಲ್ಲಿ ಡಿಲಿಮಿಟೇಷನ್ ಅನ್ನುವಂತಹ ಒಂದು ಬ್ರಹ್ಮಾಸ್ತ್ರವನ್ನ ಅಡಗಿಸಿ ಮಂಡನೆ ಮಾಡಿದಂತಹ ಆಡಳಿತ ಪಕ್ಷ, ಡಿಲಿಮಿಟೇಷನ್ನಿಂದ ಮುಂದಿನ ರಾಜಕೀಯ ಭವಿಷ್ಯ ಮಂಕಾಗುತ್ತೆ ಅನ್ನುವಂತಹ ವಿಪಕ್ಷ, ಆಡಳಿತ ಮತ್ತು ವಿಪಕ್ಷಗಳ ನಡುವಿನ ಜಿದ್ದಾಜಿದ್ದಿಗೆ ಸೋತಿದ್ದು ಮಹಿಳೆಯರ ಹಕ್ಕು ಮತ್ತು ಅಧಿಕಾರ. ಇವತ್ತು ಅದನ್ನೇ ಚುನಾವಣಾ ರ್ಯಾಲಿಗಳಲ್ಲಿ ರಾಜಕೀಯ ಅಸ್ತ್ರಗಳಂತೆ ಬಳಸಿಕೊಂಡು ತಮ್ಮ ಚುನಾವಣಾ ಬೇಳೆಯನ್ನ ಬೇಯಿಸಿಕೊಳ್ತಾ ಇರುವಂತಹ ಈ ಹಾಳಾದ ರಾಜಕಾರಣಕ್ಕೆ ಬೇಕಾಗಿದ್ದು ಮಹಿಳೆಯರ ಸ್ಥಾನಮಾನ ಮತ್ತು ಮಹಿಳೆಯರಿಗೆ ಸಿಗಬೇಕಾದಂತಹ ಹಕ್ಕು. ಇದನ್ನು ಪ್ರಶ್ನಿಸಿದರೆ ನಾವು ಈ ನಾಡ ದ್ರೋಹಿಗಳಾಗೋಗ್ತೀವಿ. ಇದನ್ನು ಪ್ರಶ್ನಿಸಿದರೆ ನಾವು ಬಿಜೆಪಿಗರಾಗೋಗ್ತೀವಿ, ಕಾಂಗ್ರೆಸ್ಸಿಗರಾಗೋಗ್ತೀವಿ, ಅಥವಾ ಇನ್ಯಾರೋ ಆಗೋಗ್ತೀವಿ. ಒಟ್ಟಾರೆ ರಾಜಕೀಯ ಮೇಲಾಟದಲ್ಲಿ ಇವತ್ತು ಮಹಿಳೆಯರ ವಿಚಾರದಲ್ಲಿ ಎಲ್ಲ ಪಕ್ಷಗಳು ನಡೆದುಕೊಂಡಿರುವಂತಹ ರೀತಿ ಇದು ಭಾರತದ ರಾಜಕೀಯ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆಯಾಗಿ ಉಳಿದು ಹೋಗುತ್ತೆ. ಹಾಗಾದರೆ ಇದಕ್ಕೆ ಕಾರಣರು ಯಾರು? ಆಡಳಿತ ಪಕ್ಷನ ಅಥವಾ ವಿಪಕ್ಷನ? ಇದೇ ಈ ಹೊತ್ತಿನ ಸ್ಪೆಷಲ್. ನಾರಿಗೆ ಅವಮಾನ ಯಾರ ರಾಜಕಾರಣ? ದೇಶದಲ್ಲಿ ಜೋರಾಯಿತು ನಾರಿ ಶಕ್ತಿ ಬಿಲ್ ರಾಜಕೀಯ ಫೈಟ್. ಮಹಿಳಾ ಮೀಸಲಾತಿ ಸೋಲಾಗಿದ್ದಕ್ಕೆ ಸಿಡಿದೆದ್ದ ಎನ್ಡಿಎ ಕೂಟ. ಭ್ರೂಣ ಹತ್ಯೆ, ದ್ರೌಪದಿ ವಸ್ತ್ರಾಪಹರಣಕ್ಕೆ ಹೋಲಿಸಿ ಬಿಜೆಪಿ ಕಿಡಿ. ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ ಅಂದ್ರೂ ಕಾಂಗ್ರೆಸ್ ವಿರುದ್ಧ ಅಸ್ತ್ರ. ಭಾವನಾತ್ಮಕವಾಗಿ ಬಾಣ ಬಿಟ್ರ ಪ್ರಧಾನಿ ನರೇಂದ್ರ ಮೋದಿ. ಡಿಲಿಮಿಟೇಷನ್ ನೆಪದಲ್ಲಿ ದಕ್ಷಿಣ ರಾಜ್ಯಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್. ಪ್ರಧಾನಿ ಮೋದಿ ವಿರುದ್ಧ ಕೆರಳಿ ಕೆಂಡವಾದ ಕಾಂಗ್ರೆಸ್ ನಾಯಕರು. ಸೋಲ್ತೀವಿ ಅಂತ ಗೊತ್ತಿದ್ರು ಮಹಿಳಾ ಮೀಸಲಾತಿ ಬಿಲ್ ಮುಂದಿಟ್ರ. ಕಾಂಗ್ರೆಸ್ ಮಿತ್ರ ಪಕ್ಷಗಳ ಮೇಲೆ ಮಹಿಳಾ ವಿರೋಧಿ ಪಟ್ಟ ಕಟ್ಟೋ ಪ್ಲಾನ. ನಾರಿ ಶಕ್ತಿಗೆ ವಿಪಕ್ಷಗಳಿಂದ ಅವಮಾನನ, ಬಿಜೆಪಿಯಿಂದ ರಾಜಕೀಯ ದಾಳಾನ. 2028 ಟಾರ್ಗೆಟ್, ಎನ್ಡಿಎ ಕೂಟದ ಸ್ತ್ರೀ ದಾಳ, ಲಾಭದ ಲೆಕ್ಕಾಚಾರನ. ಮೋದಿ ಫರ್ಮಾನು, ಎಲ್ಲೆಡೆ ಪ್ರೊಟೆಸ್ಟ್, ಕಾಂಗ್ರೆಸ್ ಕಟ್ಟಿ ಹಾಕೋ ತಂತ್ರನ. ಮಹಿಳಾ ಮೀಸಲಾತಿ ಬಿಲ್ ವಿರೋಧಿಸಿ ಸಂಕಷ್ಟಕ್ಕೆ ಸಿಲುಕಿತ ಕಾಂಗ್ರೆಸ್. ನಾವು ಮಹಿಳಾ ಮೀಸಲಾತಿಯ ಪರವಾಗಿದ್ದೇವೆ ಅಂತ ವಿಪಕ್ಷಗಳು ಹೇಳುತ್ತಿವೆ, ಆಡಳಿತ ಪಕ್ಷಗಳು ಹೇಳುತ್ತಿವೆ. ಹಾಗಾದರೆ ಮಹಿಳಾ ಮೀಸಲಾತಿ ಬಿಲ್ನಲ್ಲಿ ಅಡಕವಾಗಿದ್ದಂತಹ ಆ ಸರ್ಪ ಯಾವುದು? ಆ ಸರ್ಪವನ್ನ ಕಂಡು ಯಾಕೆ ವಿಪಕ್ಷಗಳು ಹೆದರಿದ್ವು? ಯಾಕೆ ಆಡಳಿತ ಪಕ್ಷ ಆ ಸರ್ಪವನ್ನ ತೋರಿಸಿ ಈಗ ಚುನಾವಣಾ ರ್ಯಾಲಿಗಳಲ್ಲಿ ಅದನ್ನು ತನ್ನ ಲಾಭಕ್ಕೆ ಬಳಸಿಕೊಳ್ಳೋದಕ್ಕೆ ಮುಂದಾಗಿದೆ? ಈ ಎರಡೂ ಪಕ್ಷಗಳ ಮೇಲಾಟದಲ್ಲಿ ಮಹಿಳೆಯರ, ಸ್ತ್ರೀಯರ ಹಕ್ಕು ಅಧಿಕಾರಿಗಳು ಮೊಟಕುಗೊಂಡು ಈಗ ಸಂಸತ್ನ ಅಲಮಾರಿಯ ಫೈಲ್ಗಳಲ್ಲಿ ಎಲ್ಲೋ ಕಣ್ಮರೆಯಾಗಿ ಹೋಯಿತು. ಇವರು ಮನಸ್ಸು ಮಾಡಿದರೆ 2023ರಲ್ಲೇ ಇರುವಂತಹ ಸೀಟ್ಗಳಿಗೆ ಮಹಿಳಾ ಮೀಸಲಾತಿ ತಂದಿದ್ದರೆ 2 ಲೋಕಸಭಾ ಚುನಾವಣೆಗಳಲ್ಲಿ ಸಂಸತ್ನಲ್ಲಿ ಸಂಸದರ ಸಂಖ್ಯೆ, ಮಹಿಳೆಯರ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು. ನಡೆದಂತಹ ಹಲವಾರು ವಿಧಾನಸಭಾ ಚುನಾವಣೆಗಳು, ಅದು ಯಾವುದೇ ತಗೊಳ್ಳಿ, ಬಿಹಾರ, ಒರಿಸ್ಸಾ, ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ಈಗ ನಡೀತಾ ಇರುವಂತಹ ತಮಿಳುನಾಡು, ಬಿಹಾರ, ಅಸ್ಸಾಂ, ವೆಸ್ಟ್ ಬೆಂಗಾಲ್, ಎಲ್ಲ ಕಡೆ ಮಹಿಳೆಯರ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು. ಆದರೆ ಇದು ಕೇವಲ ರಾಜಕೀಯಕ್ಕಾಗಿ ಮುಂದಿಟ್ಟಂತಹ ಬಿಲ್ಲೇ ಹೊರತು ಇದರಲ್ಲಿ ನಿಜಕ್ಕೂ ಆಸಕ್ತಿ ಇತ್ತ ಅನ್ನುವಂಥ ಪ್ರಶ್ನೆ 2029ಕ್ಕೆ ಓಟ್ ಹಾಕಕ್ಕೆ ಹೋಗ್ತಾರಲ್ಲ ಮಹಿಳೆಯರು, ಅವ್ರು ಯೋಚನೆ ಮಾಡಬೇಕು ಅಂತ ಅನಿಸುತ್ತೆ. ಗೆದ್ದಿದ್ದು ರಾಜಕೀಯ, ಸೋತಿದ್ದು ಮಹಿಳೆಯರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಜನ ಭಾಷಣ ಹೊಡೆದಿದ್ದಾರೆ. ಬನ್ನಿ ಆ ಭಾಷಣಗಳು ಏನು ಕೇಳೋಣ. सीटें समान अनुपात में ही बढ़ेगी।
फिर भी कांग्रेस, डीएमके, टीएमसी और समाजवादी पार्टी जैसे दल इसे मानने को तैयार नहीं हुए। साथियों, ये संशोधन बिल सभी दलों और सभी राज्यों के लिए एक मौका था, एक अवसर था। ये बिल पास होता तो तमिलनाडु, बंगाल, यूपी, केरला हर राज्य की सीटें बढ़ती। लेकिन अपनी स्वार्थी राजनीति की वजह से इन दलों ने अपने राज्यों के लोगों को भी धोखा दे दिया। 21वीं सदी के विकसित भारत के लिए जो भी निर्णय, जो भी रिफॉर्म्स जरूरी है, जो भी निर्णय देश ले रहा है, कांग्रेस उन सबका विरोध करती है, उसे खारिज कर देती है। ಏನೋ ಬಿಲ್ ಬರ್ತೈತೆ, ಪಾಸ್ ಆಗೋಗ್ತೈತೆ, ನಾವೆಲ್ಲ ಪಾರ್ಲಿಮೆಂಟ್ಗೆ ಹೊರಟೋಗ್ತೀರಿ, ನಾವೆಲ್ಲ ವಿಧಾನಸಭೆಗೆ ಹೊರಟೋಗ್ತೀರಿ, ನಮಗೂ ನಮ್ಮ ಹಕ್ಕು ಸಿಕ್ಕಿದೆ, ಇನ್ನು ಮುಂದೆ ನಾವು ಕೂಡ ಮಹಿಳೆಯರು ಈ ದೇಶದಲ್ಲಿ ಸಮಾನವಾದಂಥ ಸ್ವಾತಂತ್ರ್ಯ ನಮಗೂ ಸಿಕ್ಕಿದೆ ಅನ್ನೋ ಭಾವನೆಯನ್ನ ನೂರಾರು ಕನಸುಗಳನ್ನು ಕಂಡಿದ್ರು. ಆ ಕನಸುಗಳು ಇವತ್ತು ನುಚ್ಚು ನೂರಾಗಿದೆ. ಅವರ ಶಾಪ ಇವತ್ತು ಇದು ಕೇವಲ ಮಸೂದೆ ವಿಫಲತೆ ಅಲ್ಲ, ಇದು ಕೋಟ್ಯಾಂತರ ಮಹಿಳೆಯರ ಕನಸುಗಳ ಮೇಲೆ ಒಡೆತ. ಇದು ಕೇವಲ ಒಂದು ಬಿಲ್ ವಿರೋಧ ಅಲ್ಲ, ಇದು ಕೇವಲ ಒಂದು ಬಿಲ್ಲಿನ ವಿರೋಧ ಅಲ್ಲ, ಇದು ಕಾಂಗ್ರೆಸ್ ರಕ್ತದಲ್ಲೇ ಇರುವಂತ ಮಹಿಳಾ ವಿರೋಧಿ ನೀತಿ. ಇದು The most cunning party is BJP. They don't respect women, and the philosophy or ideology in which they believe, it is horrible. They themselves say Sudras and women should not be respected, and women should be kept away from any political power, even economic power, or even in any activities. And such people are talking that Congress is against. And Congress itself, when Motilal Nehru ji was there, they passed the resolution, like Indira Gandhi ji, like Sonia Gandhi ji, and earlier Sarojini Naidu ji. Many people, even our party itself is founded by a lady. Therefore, ಮಹಿಳಾ ಮೀಸಲಾತಿ 23ರಲ್ಲೇ ಅದು ಪಾಸ್ ಆಗಿದೆ. ಬೋತ್ ದಿ ಹೌಸಸ್, ರಾಜ್ಯಸಭಾ, ಲೋಕಸಭಾ. ಈಗ ಡಿಲಿಮಿಟೇಷನ್ ಸೇರಿಸಿ ತಗೊಂಡ್ಬಂದಿದ್ದಾರೆ. ಡಿಲಿಮಿಟೇಷನ್ ಸೇರಿಸಿ ತಂದಿದ್ದಾರೆ. ನಾವು ಯಾವತ್ತೂ ಕೂಡ ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ನೋಡ್ರಿ, ಕಾಂಗ್ರೆಸ್ ಅವ್ರ ಮೇಲೆ ಮಹಿಳಾ ವಿರೋಧಿ ಅವರು. ಇದನ್ನ ಬಿಲ್ಲು ಸೋಲ್ತದೆ ಅಂತ ಗೊತ್ತಿದ್ರು ಕೂಡ ತಂದಿದ್ರು. ಯಾರತ್ರ ನಾವು ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲ ಪ್ರತಿನಿಧಿಗಳಲ್ವಾ, ನಮ್ಮ ಪಾರ್ಟಿಯವರಲ್ಲ. ಅವರು ಗೆದ್ದಿಲ್ವ, 240 ಜನ ಗೆದ್ದಿಲ್ವ? ಅವರು ಕರೆದು ಮಾತಾಡಬೇಕಾಯ್ತು. ಯಾಕೆ ಮಾತಾಡಿಲ್ಲ, ಏನು ಮಾಡ್ತಾ ಇದ್ದೀವಿ, ಏನು ಅಂತ ಹೇಳಬೇಕಾಯ್ತು. ಇದೆಲ್ಲ ಚರ್ಚೆ ಮಾಡಿ, ಇದು ಅವರೊಬ್ಬರ ಆಸ್ತಿ ಅಲ್ಲ, ಮಹಿಳಾ ದೇಶದ ಆಸ್ತಿ. ನಾವು ಸೋನಿಯಾ ಗಾಂಧಿ ಅವರು ಇದನ್ನು ರಾಜ್ಯಸಭೆಯಲ್ಲಿ ಪಾಸ್ ಮಾಡಿದ್ದು. ನಮ್ಮ ರಾಜೀವ್ ಗಾಂಧಿ ಅವರು 50% ಕೊಟ್ಟಿದ್ರು ಲೋಕಲ್ ಬಾಡೀಸಲ್ಲಿ. ಇವತ್ತು ಕೂಡ ನಾವು ಒಪ್ಕೊಳ್ತೀವಿ. ಬಟ್ ನಮ್ಮನ್ನೇನು ಕರೆದು ಮಾಡದೆ ಕ್ಷೇತ್ರಗಳೆಲ್ಲ ಕಟ್ ಮಾಡಿ ಬರೀ ಉತ್ತರ ಭಾರತ ಜಾಸ್ತಿ ಮಾಡಿಕೊಂಡು ದಕ್ಷಿಣ ಭಾರತ ಕಡಿಮೆ ಮಾಡಿ ಕೊಟ್ಟಿದ್ರಲ್ಲ, ಇದನ್ನು ಯಾರು ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ.